ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ನಾನು ಗಮನಿಸ್ತಾ ಇದ್ದೆ, ನಾನು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಈ ಮನುಷ್ಯ ಏನೋ ಬಹಳ ವಿಶೇಷವಾಗಿ ಮಾಡ್ತಾನೆ. ಮತ್ತೆ ಆತನಿಗೆ ಸಿಕ್ಕಿದಂಥ ಕ್ಯಾಮ್ರಾಮನ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್, ಈ ಮನುಷ್ಯ ಈ ನಮ್ಮನೆ ಹಾರಿಬಲ್ ಫಿಲಮ್, ಅದು ಎಲ್ಲೆಲ್ಲಿಂದ ಮ್ಯೂಸಿಕ್ ಎತ್ತಾನೆ ನನಗೆ ಗೊತ್ತಿಲ್ಲ. ದೇವರಾಣಿಗೆ ಭಾಳ ಗಾಬರ ಆಗ್ಬಿಟ್ಟೆ ನಾನು. ಅಲ್ಲ ಅದು ನಮ್ಮ ಭಾಷೆ ಗೊತ್ತಿದೆ, ಹಂಗಾಗಿ ಕಾಪಿ ಅಂತಲ್ಲ ಪಾಪ, ಇದು ವೆರಿ ಹಾರ್ಡ್ ವರ್ಕರು. ನನಗೆ ತುಂಬ ಖುಷಿ. ಎಲ್ಲೋ ಒಂದಿನ ಏರ್ಪೋರ್ಟಲ್ಲಿ ಸಿಕ್ಕಿದಾಗ ಇವನು ಲೈಟಾಗಿ ನೋಡೋಕೆ ಸ್ವಲ್ಪ ಆ ಟೈಪ್ ಅವನಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಅಂದರೆ ಯಾರು ತಮಿಳಲ್ಲಿ ಅವರಲ್ಲ, ಎ ಆರ್ ರೆಹಮಾನ್ ಟೈಪ್ ಕಾಣಿಸ್ತಾನೆ ಅಂತ ನನಗೆ ಸುಮಾರು ಒಂದು 7-8 ವರ್ಷದ ಕೆಳಗೆಲ್ಲ ಆಂಧ್ರ ಪ್ರದೇಶದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ನಾನು ಅಂದ್ಕೊಂಡಿದ್ದೆ. ನನ್ನ ಮನಸ್ಸಿನ ಪ್ರಕಾರ ಈಸ್ ಡೂಯಿಂಗ್ ಸೋ ವೆಲ್. ಇವತ್ತು ಅವ್ರು ಮಾಡಿದ ಎಲ್ಲ ಸಾಂಗ್ಗಳು ಎಷ್ಟು ಅದ್ಭುತವಾಗಿ ಹಿಟ್ ಹಾಕ್ತಾ ಇದ್ದಾವೆ ಅಂದರೆ ಆ ಎನರ್ಜಿ, ಅವ್ರು ಆಗ್ತಾ ಇರುವಂಥ ಎನರ್ಜಿ. ಮತ್ತು ನನಗೆ ತುಂಬ ಖುಷಿಯಾಗಿದ್ದು ಇವತ್ತಿನ ಇವರ ನಡೆಗಳು ಏನು ಅಂತ ಅಂದರೆ, ನಾನು ಹೆಸರೇಳಕ್ಕೆ ಹೋಗೋದಿಲ್ಲ. ಇವಾಗ ಕೆಲವು ಬೇರೆ ಸಿಂಗರ್ಸ್ಗಳನ್ನೆಲ್ಲ ಕರ್ಕೊಂಬಂದಾಗ ನಾನು ಟ್ರೈ ಮಾಡಿದೆ. ಏನೋ ಎಲ್ಲರೂ ಏನು ಈ ಟೈಪು ಇವ್ರ ಹಿಂದೆ ಬಿದ್ದುಬಿಟ್ಟವ್ರು ಅಂತ ಇಲ್ಲ, ಕೆಲವು ಎಲ್ಲ ಟಾಪ್ ರೇಂಜಲ್ಲಿ ಇರೋರೆಲ್ಲ ಕರ್ಕೊಂಬಂದಾಗ ಅವ್ರನ್ನ ಟಚ್ ಮಾಡೋಕ್ಕೆ ಆಗದೇ ಇರೋ ರೇಂಜಲ್ಲಿ ಸಂಬಳಗಳು ಇತ್ಯಾದಿ ವಗೈರೆಗಳೆಲ್ಲ ಕೇಳಿದಾಗ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ನಮ್ಮ ಕನ್ನಡದಲ್ಲಿ ಹುಟ್ಟಲ್ವಾ ಇಂಥ ವಾಯ್ಸ್ಗಳು ಅಂತ. ನಾನು ಇವತ್ತು ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಎಲ್ಲ ಸ್ಟೇಜ್ ಮೇಲೆ ಹಾಡ್ದಂಥ ಪ್ರತಿಭೆಗಳನ್ನ ಇಟ್ಟು ಎಲ್ಲ ಏನು ಉತ್ತರ ಮತ್ತು ದಕ್ಷಿಣ ಮುಟ್ಟು ನೋಡ್ಕೋಬೇಕು, ಆ ರೇಂಜ್ ವಾಯ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದು ಕನ್ನಡಕ್ಕೆ ನಿಜವಾಗ ಒಂದು ದೊಡ್ಡ ಕೊಡುಗೆ. ಇವಾಗ ವಂಡರ್ಫುಲ್ ಟೆಕ್ನಿಷಿಯನ್ ಸಿಂಗರ್ಸ್ಗಳನ್ನ ಕೊಡ್ತಿದ್ರಿ. ಜೊತೆಗೆ ಅದ್ಭುತ, ನಿಮ್ಮ ಬಗ್ಗೆ ನಾವು ಏನು ಹೇಳೋದಿಲ್ಲ.